ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಎಲ್ರಿಗೂ ಕೂಡ ಸರ್ವತ್ರ ಸಂಸ್ಕೃತಂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಂದಿನಂತೆ ಇವತ್ತು ನಮ್ಮೊಟ್ಟಿಗಿರುವಂಥವರು ಆರತಿ ಭಗಿನಿ. ಮಾತಾಡಿಸ್ತಾ ಹೋಗೋಣ, ಇನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಸಂಸ್ಕೃತವನ್ನು ನಮ್ಮ ಭಾಷೆಗೆ ನಾವು ಹೊಂದಿಸ್ಕೊಂಡಿದ್ದೀವಿ ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಹೋಗೋಣ. ನಮಸ್ತೆ ಭಗಿನಿ. ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಯಾವ ಭಾಷೆಯ ಯಾವ ಭಾಗಗಳಲ್ಲಿ ಸಂಸ್ಕೃತವನ್ನು ಬಳಸಿದ್ದೀವಿ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಹೋಗಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ಆ ಪದಗಳಿದ್ದಾವೆ, ಆದರೆ ಸಂಸ್ಕೃತದಿಂದ ತತ್ಸಮ ತದ್ಭವವಾಗಿ ಬದಲಾಗಿದೆ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ನೋಡಿದಾಗ ಯಾವ ಪದಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಕನ್ನಡದಲ್ಲಿ ಬಳಸುವಂಥದ್ದು, ಅಥವಾ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲೂ ಕೂಡ ನಾವು ಈ ಥರ ಪದಗಳನ್ನು ಬಳಸ್ತೀವಿ ಅನ್ನುವಂಥದ್ದು ಯಾವ್ಯಾವ್ದು ಸಿಗ್ಬೋದು ಅಂತ ಹೇರಳವಾಗಿ ಸಿಕ್ಕುತ್ತೆ. ಮೊದಲನೇದಾಗಿ ನಾವು ಒಂದು ತಿಳ್ಕೊಳ್ಬೇಕು, ಈಗ ನಮ್ಮ ಯಾವ ದೇಶ ಭಾಷೆಗಳು ಇವತ್ತು ಬಳಸ್ತಾ ಇದೀವಲ್ಲ, ಕನ್ನಡ, ತೆಲುಗು, ಗುಜರಾತಿ, ಮಲಯಾಳಂ, ತಮಿಳು, ಇವೆಲ್ಲ ಒಂದು 2,000 ವರ್ಷದಿಂದ ಇತ್ತೀಚೆಗೆ ವಿಕಾಸವಾದಂಥ ಭಾಷೆಗಳು. ಇದಕ್ಕಿಂತ ಹಿಂದಕ್ಕೆ ಹೋದ್ರೆ ನಮಗೆ ಸಿಕ್ಕೋದು ಸಂಸ್ಕೃತ ಮತ್ತು ಆಯಾ ದೇಶದ ಪ್ರಾಕೃತ ಅಂತಂದ್ರೆ ಒಂದೇ ಭಾಷೆ ಅಲ್ಲ, ಸಂಸ್ಕೃತದ ಅಪಭ್ರಂಶವನ್ನ ಪ್ರಾಕೃತ ಅಂತ ಕರೆಯೋರು. ಅದು ಎಲ್ಲ ಕಡೆ ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸಂಸ್ಕೃತ ಭಾಷೆ ಕಾಶ್ಮೀರದಲ್ಲಿ ಒಂದು ಪ್ರಾಕೃತ ರೂಪದಲ್ಲಿ ಇತ್ತು, ಅಂದ್ರೆ ಆಡುಭಾಷೆ ಅಂತ ಹೇಳ್ತೀವಲ್ಲ, ಅದು ಕಾಶ್ಮೀರಿ ಆಯ್ತು. ಗುರ್ಜರ ದೇಶ ಅಥವಾ ಸೌರಾಷ್ಟ್ರ, ಗುಜರಾತ್ ಆ ಕಡೆ ಒಂದು ತರದ ಪ್ರಾಕೃತವಿತ್ತು, ಅದು ಮುಂದೆ ಗುಜರಾತಿ ಆಯ್ತು. ಹಾಗೆ ಮಹಾರಾಷ್ಟ್ರೀ ಅನ್ನೋದು ಮರಾಠಿ ಇದೆ, ಅದು ಕೂಡ ಒಂದು ತದ್ಭವ ರೂಪನೇ, ಅದು ಆ ರೂಪ ಪಡೀತು. ಹಾಗೆ ಇಲ್ಲಿ ದ್ರಾವಿಡದಲ್ಲಿ ದ್ರಮಿಡ ಅನ್ನೋ ಪದ ಕೂಡ ಸಂಸ್ಕೃತ ಮೂಲವೇ. ದ್ರಮಿಡ ವೃಕ್ಷಗಳ ನಾಡು ಅಂತ, ಈ ಡೆಕ್ಕನ್ ಪ್ಲಾಟೋ ಅಂತ ಯಾವ್ದನ್ನು ಹೇಳ್ತೀವಿ, ಈ ವಿಂಧ್ಯೆಯ ಈ ಕಡೆಗೆ ದಕ್ಷಿಣಕ್ಕೆ, ಗೋದಾವರಿಯ ದಕ್ಷಿಣೆ ಕೂಡೆ ಶಾಲಿವಾಹನ ಶಕೆ ಅಂತೆಲ್ಲ ಹೇಳ್ತೀವಲ್ಲ, ಆ ಪೂಜಾ ಮಂತ್ರಗಳಲ್ಲೂ ಬರುತ್ತೆ. ಗೋದಾವರಿಯ ದಕ್ಷಿಣ ಭಾಗದಲ್ಲಿರುವಂತ ನಾವು ಇಲ್ಲಿ ದ್ರಮಿಳ ವೃಕ್ಷಗಳ ಕಾಡುಗಳು ಜಾಸ್ತಿ ಇತ್ತು. ಹಾಗಾಗಿ ಇದಕ್ಕೆ ದ್ರಮಿಳ ದೇಶ ಅಂತ. ದ್ರಾವಿಡ ದ್ರಮಿಳದಿಂದ ಲಡಯೋರ ಭೇದ, ಅದು ದ್ರವಿಡ ಆಗಿ ದ್ರವಿಡಸ್ಯ ಇದಂ ದ್ರಾವಿಡ ತದ್ವಿಧ, ಈ ತರ ಬಂದದ್ದು. ಹಾಗಾಗಿ ಇಲ್ಲೆಲ್ಲ ಏನಂತಂದ್ರೆ, ಇಲ್ಲಿ ಯಾವ ಬಗೆಯ ಪ್ರಾಕೃತವಿತ್ತೋ ಆ ಪ್ರಾಕೃತವೇ ಕಾಲಾಂತರದಲ್ಲಿ ರೂಪುಗೊಳ್ತಾ ಹೋಯ್ತು. ತತ್ಪೂರ್ವದಲ್ಲೂ ಅಲ್ಲಲ್ಲಿ ಭಾಷೆಗಳಿದ್ದು, ಎಲ್ಲವೂ ಸಂಸ್ಕೃತದಿಂದಲೇ ಹುಟ್ಟಿತು ಅನ್ನೋ ಆಗ್ರಹ ಏನಿಲ್ಲ. ಹೆಚ್ಚು ಕಡಿಮೆ ಉತ್ತರದ ಬಹುಭಾಷೆಗಳು ಸಂಸ್ಕೃತದಿಂದಲೇ ಹುಟ್ಟಿವೆ. ಆದರೆ ದಕ್ಷಿಣದಲ್ಲಿ ಸ್ವತಂತ್ರವಾಗಿ ಕನ್ನಡ ಮತ್ತು ತಮಿಳು ಹುಟ್ಟಿತು, ಮೊದಲೇ ಇತ್ತು ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಿಂದ ಪಡೆದ ಪ್ರಭಾವ ಅನುಪಮವಾದದ್ದು. ಅಂದ್ರೆ ಒಂದು ಸಣ್ಣ ಒಂದು ಏನಂತಾರೆ, ಚಿಕ್ಕ ತೊರೆ ಒಂದು ಮಹಾನದಿಯ ನೀರನ್ನ ಪಡೆದ್ರೆ ಹೆಂಗಾಗತ್ತೆ, ಅದೊಂದು ದೊಡ್ಡ ನದಿ ಆಗ್ಬಿಡತ್ತಲ್ಲ, ಆ ರೀತಿ ಸಂಸ್ಕೃತಕ್ಕೆ ತೆರೆಕೊಂಡಂತಹ ಭಾಷೆಗಳು ಒಂಥರ ಶಾಸ್ತ್ರೀಯತ್ವವನ್ನು ಪಡೆದು. ಸಂಸ್ಕೃತದಲ್ಲಿ ಈಗಾಗಲೇ 1000 ವರ್ಷದಿಂದ ಪ್ರತಿಷ್ಠಿತವಾದಂತಹ ಕಾವ್ಯತ್ವ, ಶಾಸ್ತ್ರತ್ವ, ಶಬ್ದ ಸಂಪತ್ತು, ಭಾವ ಸಂಪತ್ತು, ವಿಚಾರ ಸಂಪತ್ತು, ಕಂಟೆಂಟು, ವ್ಯಾಕರಣ ಅದೆಲ್ಲ ಬಂತು. ಹಾಗಾಗಿ ನೋಡಿ, ಕರ್ನಾಟಕದಲ್ಲೇ ತೆಗೆದುಕೊಂಡ್ರೆ ಬೇಕಾದಷ್ಟು ಕರ್ನಾಟಕದ ಭಾಷೆಗಳಿವೆ. ಇವತ್ತು ನಾವು ಮಾತಾಡೋ ಕನ್ನಡ ಒಂದೇ ಅಲ್ಲ, ಕನ್ನಡದಲ್ಲೂ ಕೂಡ ಮಂಗಳೂರು ಕನ್ನಡ, ಬೆಂಗಳೂರು ಕನ್ನಡ, ಧಾರವಾಡದ ಕನ್ನಡ, ವಿಜಯಪುರದ ಕನ್ನಡ ಅಂತಿದೆ. ಇದಲ್ಲದೆ ನಮಗೆ ಈ ಕೊಂಕಣ ಭಾಷೆಯನ್ನು ಮಾತಾಡ್ತಾರೆ, ಕೊಡವ ಭಾಷೆ ಮಾತಾಡ್ತೀವಿ, ತುಳು ಭಾಷೆ ಮಾತಾಡ್ತೀವಿ. ಇನ್ನು ಇದರಲ್ಲೇ ಬೇಕಾದಷ್ಟು ಅಪಭ್ರಂಶಗಳು, ವ್ಯತ್ಯಾಸಗಳು ನಮಗೆ ಕಾಣಬರುತ್ತವೆ. ಸೋಳಿಗರು ಮಾತಾಡ್ತಾರೆ, ಹಾಲಕ್ಕಿಗೌಡರು ಮಾತಾಡ್ತಾರೆ, ಹವ್ಯಕರು ಮಾತಾಡ್ತಾರೆ. ಹೀಗೆ ಒಂದಷ್ಟು ಭಾಷೆಗಳಿವೆ. ಹುಡುಕ್ತಾ ಹೋದ್ರೆ, ಇನ್ನು ತುಂಬಾ ಆಳಕ್ಕೆ ಹೋದ್ರೆ 20-30 ಸಿಕ್ಕತ್ವೇನೋ, ಮೇಲ್ನೋಟಕ್ಕೆ ಒಂದು 13-14 ಭಾಷೆಗಳಿವೆ ಈ ತರ. ಆದರೆ ಈ ಎಲ್ಲ ಭಾಷೆಗಳಿಗಿಂತ ಕನ್ನಡ, ಇವತ್ತು ನಾವು ಬಳಸ್ತಾ ಇರುವ ಕನ್ನಡ ಬಹಳ ಚೆನ್ನಾಗಿ ಅರಿತು. ಯಾಕೆ? ಇದು ತನ್ನ ದ್ವಾರವನ್ನ ಸಂಸ್ಕೃತಕ್ಕೆ ತೆರೆಕೊಳ್ತು. ಸಂಸ್ಕೃತ ಸಾಕು ತಾಯಿ ಅಂತ ಹೇಳ್ಬೋದು, ಹೆತ್ತ ತಾಯಿ ಅಲ್ಲದೆ ಹೋದ್ರೆ ಸಾಕು ತಾಯಿ. ಬಹಳ ಮಟ್ಟಿಗೆ ಸಂಸ್ಕೃತದ ಶಬ್ದ ಸಂಪತ್ತು, ಭಾವ ಸಂಪತ್ತು, ವಿಚಾರ ಸಂಪತ್ತು, ಅಲ್ಲಿನ ರಾಮಾಯಣ, ಮಹಾಭಾರತ, ಪುರಾಣಗಳ ಒಂದು ಸಂಸ್ಕೃತಿ ಇರ್ಬೋದು, ಧರ್ಮ ಇರ್ಬೋದು, ಚಿಂತನೆಗಳು, ವೇದಾಂತ ಇರ್ಬೋದು, ಸಂಗೀತ, ನೃತ್ಯ, ಪಾಕ, ಔಷಧ, ವೈದ್ಯಕೀಯ, ವಿಜ್ಞಾನ, ಗಣಿತ ಎಲ್ಲಕ್ಕೂ ತೆರೆಕೊಳ್ತು ಬಾಗಿಲು. ಅದರಿಂದ ಏನಾಯ್ತು, ಒಂದು ಸಾಮಾನ್ಯವಾದ ಒಂದು ಪ್ರಾಂತೀಯವಾದ ಆಡು ಭಾಷೆ ಆಗಿದ್ದ ಕನ್ನಡ ತುಂಬಾ ಅದ್ಭುತವಾದ ದೊಡ್ಡ ಭಾಷೆ ಆಯ್ತು. ಆದ್ರೆ ಸಂಸ್ಕೃತ, ನಾನು ಹಿಂದೆನೂ ಹೇಳಿದ ಹಾಗೆ ಅದನ್ನೇ ಹೇಳ್ತೀನಿ, ಸಂಸ್ಕೃತ ಯಾವತ್ತೂ ಅದರ ಅಸ್ತಿತ್ವವನ್ನು ಹಾಳು ಮಾಡಲಿಲ್ಲ. ಈಗ ಆಂಗ್ಲ ಬಂತಲ್ಲ, ಇಂಗ್ಲಿಷ್ ಬಂತಲ್ಲ, ಅದು ಅಸ್ತಿತ್ವವನ್ನೇ ನಾಶ ಮಾಡ್ಬಿಡತ್ತೆ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲೇ LKG ಇಂದ PUC ಅಥವಾ ಡಿಗ್ರಿವರೆಗೂ ಓದಂತ ಮಕ್ಕಳನ್ನ ಕೇಳಿ, ಐ ಡೋಂಟ್ ನೋ ಕನ್ನಡ, ಐ ಆಮ್ ನಾಟ್ ಸೋ ಕಂಫರ್ಟೇಬಲ್ ಇನ್ ಕನ್ನಡ ಅಂತ ನಾಚಿಕೆಯಲ್ಲೇ ಹೇಳ್ತಾರೆ.
ಏನೋ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಿದ್ರೆ ಮಾತ್ರ ತಲೆಗೆ ಹೋಗೋದು. ಇಂಗ್ಲಿಷ್ ಏನು ನಾವೇನು ಯಾರೋ ಶೇಕ್ಸ್ಪಿಯರ್ ಅನ್ನೋ ಥರ ಆಡ್ತಾರೆ. ಆ ಕಡೆ ಶೇಕ್ಸ್ಪಿಯರ್ ಇಂಗ್ಲೀಷು ಬರಲ್ಲ, ಈ ಕಡೆ ಕಸ್ತೂರಿ ಕನ್ನಡವೂ ಬರಲ್ಲ. ಕಮ್ಮಿ ಗೋಯ ಅಂತ ಒಂದು ಸ್ವಲ್ಪ ಫಂಕ್ಷನಲ್ ಇಂಗ್ಲಿಷ್ ಮಾತಾಡ್ತಾರೆ. ಆದರೆ ಇಂಗ್ಲಿಷ್ ಹೇಗೆ ಮಾಡುತ್ತೆ ಅಂದರೆ ನಮ್ಮನ್ನ ಆ ಜನಾಂಗದ ಹಾಗೆ ಅವ್ರು ನಮ್ಮ ಅಸ್ತಿತ್ವವನ್ನು ಹಾಳು ಮಾಡಿ ತಲೆ ಮೇಲೆ ಕೂತಲ್ಲ, ಅವ್ರ ಭಾಷೆನೂ ಅದೇ ಥರ. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಕನ್ನಡ ಸಮಸ್ಯೆ ಆಗುತ್ತೆ, ಸಂಸ್ಕೃತ ಸಮಸ್ಯೆ ಆಗುತ್ತೆ. ಆದರೆ ನಿಮಗೆ ಸಂಸ್ಕೃತ ಕಲ್ತಂಥವ್ರು ಕನ್ನಡನ ಚೆನ್ನಾಗಿ ಮಾತಾಡ್ತಾರೆ. ಹೌದು. ಯಾವುದೇ ಸಂಸ್ಕೃತ ಶಿಕ್ಷಕರ ವಿದ್ವಾಂಸರ ಹತ್ರ ಹೋಗಿ ನೋಡಿಬೇಕಾದ್ರೆ ಕರ್ನಾಟಕದ ಇಲ್ಲಿನವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಈಗ ನಾನೇ ಸ್ವತಃ ನನ್ನ ಶಾಲೆನಲ್ಲಿ ಸಂಸ್ಕೃತ ಕನ್ನಡ ಕಲ್ತಿಲ್ಲ. ನಾನು ಕೇಂದ್ರೀಯ ಇದರಲ್ಲಿ ಆರ್ಮಿ ಸ್ಕೂಲಲ್ಲಿ ಓದಿದ್ದು. ನಾನು ಕನ್ನಡ ಶಾಲೆಯಲ್ಲಿ ಕಲ್ತೇ ಇಲ್ಲ. ನಾನು ಮೊದಲೊಂದು ಶಾಲೆಯಲ್ಲಿದ್ದೆ, ಅಲ್ಲಿ ಆಗ ತಾನೇ ಈ ಕಾಗುಣಿತ ಅದು ಇದು ಆತ ಈಶ ಈತ ಗಣಪ ಇದನ್ನ ಹೇಳ್ಕೊಟ್ಟಿದ್ದು ಅಷ್ಟೇ ಕಲ್ತಿದ್ದು ನಾನು. ಅದ್ರ ಆಚೆ ಇನ್ನೇನು ಕಲ್ತಿರ್ಲಿಲ್ಲ. ಆದ್ರೆ ನೀವು ಮಾತಾಡೋದು ನೋಡಿದ್ರೆ ಹಾಗೆ ಅನ್ಸಲ್ಲ, ಯಾಕಂದ್ರೆ ನನಗೆ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಸಂಸ್ಕೃತ ಅಷ್ಟು ಚೆನ್ನಾಗಿ ಬರುತ್ತೆ. ಸಂಸ್ಕೃತದ ಒಂದು ಆಧಾರದಿಂದ ನನಗೆ ಕನ್ನಡ ಸುಲಭ ಆಯ್ತು. ಯಾಕೆಂದ್ರೆ ಸಂಸ್ಕೃತದ ವ್ಯಾಕರಣ, ಸಂಸ್ಕೃತದ ಒಂದು ವಿನ್ಯಾಸ, ವಾಕ್ಯ ವಿನ್ಯಾಸಗಳು ಅದು ತುಂಬಾ ನಮ್ಮ ಎಲ್ಲಾ ದೇಶ ಭಾಷೆಗಳಲ್ಲೂ ಇದೆ. ಹಾಗಾಗಿ ಕನ್ನಡಿಗರಿಗೆ ಇನ್ಯಾವುದೇ ಭಾಷೆ ಕಲಿಯೋಕೆ ಕಷ್ಟ ಆಗಲ್ಲ. ಯಾವುದೇ ದೇಶ ಭಾಷೆಯವರಿಗೆ ಇನ್ನೊಂದು ದೇಶ ಭಾಷೆ ಕಲಿಯೋದು, ಸಂಸ್ಕೃತ ಕಲಿಯೋದು ಕಷ್ಟ ಆಗಲ್ಲ. ನಾನು ಭಾರತೀಯರಿಗೂ ಸಂಸ್ಕೃತ ಪಾಠ ಮಾಡ್ತಾ ಇರ್ತೀನಿ, ವಿದೇಶಿಯರಿಗೂ ಮಾಡಿದ್ದೀನಿ. ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತೀಯರಿಗೆ ಪಾಠ ಮಾಡುವಾಗ ಆಗಲೇ ಎಲ್ಲ ಗೊತ್ತು ಅವ್ರಿಗೆ. ಅದು ಒಂದು ಸಂಸ್ಕೃತನ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲದಂತೆ ಅವ್ರು ಬಾಳಿಸ್ತಾ ಇರೋ ಪದಗಳೆಲ್ಲ ಸಂಸ್ಕೃತ ಮೂಲ ಪದಗಳ, ಅವ್ರ ಹೆಸರುಗಳೇ ಸಂಸ್ಕೃತ. ಲಾಸ್ಟ್ ಟೈಮ್ ಎಲ್ಲ ನೋಡಬಲ್ಲ. ಅದೇ ನೀವು ವಿದೇಶಿಯರಿಗೆ ಹೇಳ್ಕೊಳ್ಳುವಾಗ ಅವರ ಸ್ಟ್ರಕ್ಚರೇ ಬೇರೆ. ಈಗ ರಾಮ ಕಿಲ್ಡ್ ರಾವಣ ಅಂತಿರುತ್ತೆ. ರಾಮಃ ರಾವಣಂ ಹಂತಿ, ರಾಮಃ ಹಂತಿ ರಾವಣಂ. ಎನ್ನೇ ಬದಲಾಯಿಸಿದ್ರು ಕೂಡ ಅರ್ಥ ಬದಲಾಗಲ್ಲ, ಪದದ ಬದಲಾವಣೆಯಿಂದ ರಾಮಃ ರಾವಣಂ ಹಂತಿ ರಾವಣಂ ರಾಮಃ. ಹೀಗೆ ನೀವು ಆ 3 ಪದಗಳನ್ನ ಸಬ್ಜೆಕ್ಟ್ ಆಬ್ಜೆಕ್ಟ್ ನಾವು ಕರ್ತೃಪದ ಕರ್ಮಪದ ಕ್ರಿಯಾಪದಗಳನ್ನ ಹೆಂಗೆ ತಲ್ಸ್ಮೇಲೆ ಒಗ್ರ ಮಾಡಿದ್ರು ಅದಕ್ಕೆ ವಿಭಕ್ತಿಯ ಒಂದು ಇನ್ಸುಲೇಷನ್ ಇರೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಅದೇ ನೀವು ಇಂಗ್ಲಿಷ್ ನಲ್ಲಿ ರಾಮ ಕಿಲ್ ರಾವಣ ಜಸ್ಟ್ ಅದನ್ನ ಉಲ್ಟಾ ಮಾಡ್ಬಿಟ್ರೆ ರಾಮಾಯಣನೇ ಬದಲಾಗೋಗ್ಬಿಡುತ್ತೆ ಅಲ್ವಾ? ರಾವಣ ಕಿಲ್ ರಾಮ ಆಗೋಗ್ಬಿಡುತ್ತೆ. ಈ ತರ ಅಲ್ಲಿ ಆ ಭಾಷೆಯಲ್ಲಿ ಪ್ಲೇಸ್ ಆಫ್ ದ ವರ್ಡ್, ಒಂದು ವಾಕ್ಯದಲ್ಲಿ ಪದ ಎಲ್ಲಿದೆ ಅದೇ ಮುಖ್ಯವೇ ಹೊರತು ಭಾವ ಮುಖ್ಯ ಅಲ್ಲ. ಪದಕ್ಕೆ ಇನ್ಸುಲೇಷನ್ ಇರಲ್ಲ. ನಮ್ಮಲ್ಲಿ ಹಂಗಲ್ಲ. ಸಂಸ್ಕೃತದಲ್ಲಿ ಪದಕ್ಕೆ ಒಂದು ವಿಭಕ್ತಿಯ ಪ್ರತ್ಯಯ ಕೊಟ್ಟು, ಅಥವಾ ಅದು ಕ್ರಿಯಾಪದವಾದ ಕ್ರಿಯಾಪದ ಪ್ರತ್ಯಯ ಕೊಟ್ಟು, ಕೃದಂತ ರೂಪ ಕೊಟ್ಟು, ಅವ್ಯಯದ ರೂಪ ಕೊಟ್ಟು ಅದಕ್ಕೊಂದು ನಿರ್ದಿಷ್ಟವಾಗಿ ಹೀಗೆ ಅಂತ ಮಾಡಿಟ್ಟಿರ್ತಾರೆ. ಅದನ್ನ ನೀವು ಎಲ್ಲಿ ಬಳಸಿದ್ರು ಅದು ತನ್ನ ತರವನ್ನು ಕಂಡುಕೊಳ್ಳಲ್ಲ. ಹಂಗಾಗಿ ಸಂಸ್ಕೃತಕ್ಕೆ ಸಂಸ್ಕೃತ ಅಂತ ಹೆಸರು. ಅದೇ ಸಮ್ಯಕೃತ ಅಂದ್ವಿ. ಹಾಗೆ ಕನ್ನಡನೂ ಅಷ್ಟೇ. ನಮ್ಮ ವಿಭಕ್ತಿ ಪ್ರತ್ಯಯಗಳು ಉಳಿಸ್ಕೊಳ್ಳೋವರೆಗೂ ಕನ್ನಡ ಇರುತ್ತೆ. ಇವತ್ತು ಅನ್ಯಾಯವಾಗಿ ನಾವು ನೋಡ್ತೀವಿ ಶಾಲೆಗಳಲ್ಲಿ, ಬಾಲಕನು ಹಣ್ಣನ್ನು ತಿಂದನು ಅಂತ ಹೇಳ್ಕೊಡ್ತಾ ಇದ್ರು. ಅಜ್ಜಿಯು ಮನೆಗೆ ಬಂದಳು, ಹುಡುಗನು ತೋಟಕ್ಕೆ ಹೋದನು. ಇದು ಇವಾಗ ಏನಾಗ ಹೋಗ್ಬಿಟ್ಟಿದೆ, ನಮ್ಮ ಮಕ್ಕಳ ಟೆಕ್ಸ್ಟ್ ಬುಕ್ ಅಲ್ಲಿ ನಾನೇ ನೋಡ್ತಾ ಇದ್ದೀನಲ್ಲ, ಬಾಲಕ ಹಣ್ಣು ತಿಂದ, ಅಜ್ಜಿ ವಿಭಕ್ತಿ ಪ್ರತ್ಯಯಗಳು ಹೋಗ್ತಾ ಇದೆ. ಅಜ್ಜಿ ತೋಟಕ್ಕೆ ಹೋದ್ಲು, ಹೋದ, ಹೋದನು ನ, ಹೋದನು ನ. ಲಿಂಗ ವಿಭಕ್ತಿ ಮತ್ತೆ ಏಕವಚನ ದ್ವಿವಚನದಲ್ಲೂ ಕನ್ಫ್ಯೂಷನ್. ಮತ್ತೆ ಅವಾಗ ಏನಾಗುತ್ತೆ, ಹ್ರಾಸ ಆಗತ್ತೆ ಭಾಷೆ. ಮುಂದಿನ ಪೀಳಿಗೆಗೆ ಇನ್ನಷ್ಟು ಹಾಳಾಗತ್ತೆ. ಇದು ಹೇಗೆ ಅಂದ್ರೆ ಒಂದು ಚೂರು ಬಿಟ್ಕೊಟ್ಬಿಟ್ರೆ ಹಂಗೆ ಹೋಗಿ 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 ಈ ನೂಲಿರುತ್ತಲ್ಲ, ಒಂದು ಹೇಳಿದ್ರೆ ದಾರ ಬಂತು ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ ಅಂದ್ಬಿಟ್ಬಿಡಿ, ಅಲ್ಲಿಂದ ಒಂದೊಂದೇ 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 ಅದು ಹರ್ಕೊಂಡು ಹೋಗುತ್ತೆ. ಹಾಗೆ ಸಂಸ್ಕೃತ ತನ್ನ ವಿಭಕ್ತಿ ಪ್ರತ್ಯಯಗಳನ್ನ ಗಟ್ಟಿಯಾಗಿ ಹಿಡಿದ್ರಿಂದ ಸಂಸ್ಕೃತ ಇವತ್ತು ಆವತ್ತಿನ ರಾಮಾಯಣವನ್ನ ಇವತ್ತು ನಾವು ಓದಬಲ್ವಿ. ಯಾಕೆ? ಹಂಗೆ ಉಳ್ಕೊಂಡಿದ್ರಿಂದ. ಆದ್ರೆ ಬುದ್ಧಿ ಇಲ್ಲದೆ ಎಷ್ಟೋ ಜನ ನಾವು ಕನ್ನಡಿಗರು ಕನ್ನಡವನ್ನು ಹಾಳು ಮಾಡ್ಕೊಳ್ತಾ ಇದೀವಿ. ಟಿವಿಗಳಲ್ಲಿ ಕೆಳಗಡೆ ಹೋಗುವ ಪದಗಳನ್ನ ಗಮನಿಸಿ, ಅವರು ಹೋದರು, ಈಗ ಹೋದ್ರು, ದೂ ಹಾಕ್ಬಿಟ್ಟು ಹೋದ್ರು. ಆಮೇಲೆ ಎಲ್ಲದಕ್ಕೂ ಏಕಾರ ಹಾಕೋದು ತುಂಬಾ ಕರ್ಣ ಕಠೋರವಾಗಿ ಅನ್ಸುತ್ತೆ. ಅದು ಯಾರು ಫ್ಯಾಷನ್ ಮಾಡೋದು ಗೊತ್ತಿಲ್ಲ. ಅವ್ರು ಬಂದಿದ್ದಾರೆ ಹೋಗಿದ್ದಾರೆ. ನೀವು ಆಂಕರ್ಗಳು ಹೇಳೋದು ಕೇಳಬೇಕು. ಅದ್ ಯಾಕೆ ಹಂಗೆ ಹೇಳ್ತಾರೋ ಅಂತ ಹೇಳೋದು, ಅದ್ರ ಸ್ಟೈಲ್ ಅಂತ ಹೇಳ್ತಾರೋ, ಗೊತ್ತಿಲ್ಲದೆ ಹೇಳ್ತಾರೋ, ಯಾರು ತಿದ್ದೋದು ಇಲ್ಲ. ಆಮೇಲೆ ಎಷ್ಟೋ ಪದಗಳನ್ನು ಬಳಸೋದು ಇಲ್ಲ. ಒಟ್ಟಿನಲ್ಲಿ ಕನ್ನಡವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ ಅಂತ ಅನ್ಸುತ್ತೆ. ಸಂಸ್ಕೃತದಿಂದ ಕನ್ನಡ ಯಾವತ್ತೂ ಹಾಳಾಗಿಲ್ಲ, ಇನ್ನು ಚೆನ್ನಾಗಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು.
ಸಂಸ್ಕೃತದ ದ್ವೇಷ ಯಾಕೆ ಗೊತ್ತಾ? ಈ ದೇಶವನ್ನ ನಾಶ ಮಾಡಿ ಯಾರು ಇನ್ನೊಬ್ಬರಿಗೆ ಮತಾಂತರಿಗಳಿಗೆ ಕೈಯಲ್ಲಿ ಕೊಡಬೇಕು ಅಂತ ಹೊರಟಂತ ದುಷ್ಟ ಪಾರ್ಟಿಗಳು, ದುಷ್ಟ ಜನರು, ವಾಮಪಂಥೀಯರು, ಮತಾಂತರಿಸುವಂತ ದುಷ್ಟ ಶಕ್ತಿಗಳು, ಕುಧರ್ಮಿಗಳು, ಇವರಿಗೆ ಸಂಸ್ಕೃತ ಕಂಡ್ರೆ ಒಂಥರ ಕೋಪ. ಏಕೆಂದ್ರೆ ಇಡೀ ಭಾರತವನ್ನ ಒಗ್ಗೂಡಿಸುವ ಭಾಷೆ ಇದ್ರೆ ಇದು ಸಂಸ್ಕೃತ. ಸಾರ್ವತ್ರಿಕ ಭಾಷಾ ಅಂತ. ನಮ್ಮ ಎಲ್ಲಾ ದೇಶ ಭಾಷೆಗಳು ಮುತ್ತುಗಳಿದ್ದ ಹಾಗೆ ಸಂಸ್ಕೃತ ಸೂತ್ರ ಇದ್ದ ಹಾಗೆ ಒಂದು ಗೂಡಿಸುವಂಥದ್ದು. ಅದಕ್ಕೆ ಅದನ್ನ ಕಟ್ ಮಾಡಿ ಅಲ್ಲಿ ಇಂಗ್ಲಿಷ್ ಹಾಕೋಕ್ ಹೊರಟು. ಅದು ಯಾಕೋ ತೂರ್ತಾ ಇಲ್ಲ ಇಂಗ್ಲಿಷ್ ಒಳಗೆ. ಯಾಕೆಂದ್ರೆ ಎಷ್ಟಿದ್ದು ಪರಕೀಯ ಭಾಷೆ. ಈ ದೇಶದ ಒಂದು ಆಳ ವ್ಯಾಪ್ತಿ ಭಾವನೆಗಳು ಅಲ್ಲಿ ಇಲ್ಲ. ಅದು ಕೇವಲ ಉಪಯೋಗಕ್ಕಾಗಿ ಅಷ್ಟೇ. ಯಾರ್ಯಾರು ಸಂಸ್ಕೃತ ವಿರೋಧಿಸ್ತಾರೋ ಅವ್ರ ಹೆಸರುಗಳು ಕೂಡ ಸಂಸ್ಕೃತದಲ್ಲೇ ಇರುತ್ತೆ. ಸಂಸ್ಕೃತವನ್ನು ಬೈಯೋದು ಕೂಡ ಮೃತ ಭಾಷೆ ಅಂತ ಸಂಸ್ಕೃತದಲ್ಲೇ ಬೈತಾರೆ. ಈಗ ನೀವು ಹೇಳಿದ ವಿಷಯಕ್ಕೆ ಬಂದ್ಬಿಟ್ಟ. ಇಲ್ಲಿ ನಾವು ಎಷ್ಟೋ ಸಂಸ್ಕೃತ ಪದಗಳನ್ನು ಹಾಗಾಗೆ ಬಳಸ್ತೀವಿ. ಹಿಂದಿನ ಇದು ಎಪಿಸೋಡ್ಸ್ ಅಲ್ಲೂ ನೋಡಿದ್ವಿ. ಈಗ ಲೇಹ್ಯ, ಔಷಧ, ಚಿಕಿತ್ಸೆ, ವೈದ್ಯ, ಆರೋಗ್ಯ, ರೋಗ, ಈ ಪದಗಳೆಲ್ಲ ಹಾಗೆ ಬಳಸ್ತಾ ಇದ್ದೀವಿ. ಹಾಗೆ ಕಾಯಿಲೆ ಅಂತಲೂ ಬಳಸ್ತೀವಿ. ಜೊತೆ ಕನ್ನಡ ಇರುತ್ತೆ. ಹೌದು ಹೌದು. ಆಮೇಲೆ ಆಲಯ, ಸಮಯ, ಆಮೇಲೆ ಕಾಲ, ಇವೆಲ್ಲ ವನ, ಆಮೇಲೆ ಖಂಡ, ತುಂಡ, ದಾನ, ಧರ್ಮ, ಇದೆಲ್ಲ ಹಾಗೆ ಬಳಸ್ತೀವಿ. ಹೆಚ್ಚು ಕಡಿಮೆ ಅದು ವಿಭಕ್ತಿ ತುಂದಿಯನ್ನ ಸ್ವಲ್ಪ ಖಂಡ. ಹೌದು, ತುಂಡನು ಸಂಸ್ಕೃತದ್ದೇ ಪದನ. ತುಂಡ ಅಂದ್ರೆ ಇದು ಖಂಡದಿಂದ ತುಂಡು ಬಂದಿರಬಹುದು ಅಂತ ಅನ್ಕೋತಾ ಇದ್ದೀನಿ. ತುಂಡ ಅಂದ್ರೆ ಹಲ್ಲು ಅಂತ, ವಕ್ರತುಂಡ ಅಂತ ಕರೆಕ್ಟ್ ಅಲ್ವಾ? ಹಾಗೂ ಹೇಳ್ತಾರೆ. ಕೆಲವರು ತುಂಡ ಅಂದ್ರೆ ಸೊಂಡಿಲು ಅಂತಲೂ ಹೇಳ್ತಾರೆ. ಶುಂಡ ಅನ್ನೋದು ತುಂಡ ಅಂತ ಆಗಿದೆ ಅಂತಲೂ ಒಂದು ಅಭಿಪ್ರಾಯ ಇದೆ. ನನಗೆ ಸ್ಪಷ್ಟತೆ ಇಲ್ಲ ಅದ್ರ ಬಗ್ಗೆ. ಹೀಗೆ ಆಮೇಲೆ ಎಷ್ಟೋ ಪದಗಳನ್ನ ಈಗ ಪದ್ಯ ಅನ್ನೋದನ್ನ ಪದ್ಯಂ ಪದ ಅನ್ನೋದನ್ನ ಪದ ಹಾಡು ಅಂತ ಹೇಳ್ತೀವಿ. ಪದವು ಸಂಸ್ಕೃತವೇ, ಆದ್ರೆ ಇಲ್ಲಿ ಬಳಸ್ತಾ ಇರೋ ಅರ್ಥ ಬೇರೆ ಆಗಿದೆ. ಅಲ್ಲಿ ಅದನ್ನು ಬಳಸ್ತೀವಿ ಕನ್ನಡದಲ್ಲಿ. ಪದಗಳು ಅಂತ ಹೇಳ್ತೀವಲ್ಲ, ಅದು ಇದೆ ನಮ್ಮಲ್ಲಿ. ಆಮೇಲೆ ಭಾಷೆ, ನುಡಿ ಅಂತಲೂ ಬಳಸ್ತೀವಿ. ಭಾಷೆ ಅಂತಾನು ಬಳಸ್ತೀವಿ. ಹಾಗೆ ಶಾಲೆ ಅನ್ನೋದು ಸಾಲೆ ಆಗಿದೆ. ಈಶ್ವರ ಅನ್ನೋದು ಈಶ್ವರ ಆಗತ್ತೆ. ವಿಷ್ಣು ಅನ್ನೋದು ಇಸ್ನು ಆಗತ್ತೆ. ವಿಟ್ಟು ಆಗತ್ತೆ. ಬಿಟ್ಟಿ ಆಗತ್ತೆ. ಬಿಟ್ಟಿ ಆಗತ್ತೆ. ಈಗ ಹೊಯ್ಸಳ ರಾಜ ಬಿಟ್ಟಿದೇವ, ಅವನು ವಿಷ್ಣು ದೇವ. ಅವನ ನಿಕ್ ನೇಮ್ ಬಿಟ್ಟಿದೇವ. ತುಂಬಾ ತಪ್ಪು ಕಲ್ಪನೆ ಇದೆ. ಅವನೊಬ್ಬ ಜೈನನಾಗಿದ್ದ. ಅವನು ವಿಷ್ಣುವರ್ಧನ ಅಂತಿದ್ದ. ಆಮೇಲೆ ಮತಾಂತರವಾಗಿಟ್ಟು ಜೈನನಾದ ಅಂತ. ನಮ್ಮಲ್ಲಿ ಮತಾಂತರ ಅನ್ನೋ ಕಲ್ಪನೆನೇ ಇಲ್ಲ. ಈ ಹಾಳಾದ ಬ್ರಿಟಿಷರ್ಸ್, ಈ ಕಡೆ ಯುರೋಪ್ನವರು ಮತ್ತೆ ಮಿಡ್ಲ್ ಈಸ್ಟ್ ಅವರು, ಈ ಎರಡು ಪೈಶಾಚಿಕ ಮತಗಳು ಬಂದು ಎಲ್ಲವನ್ನು ನಾಶ ಮಾಡಿ ಮತಾಂತರ ಮಾಡೋ ಕಲ್ಪನೆ ಅವ್ರು ತಂದಿದ್ದು. ನಮ್ಮಲ್ಲಿ ಮತಾಂತರ ಬುದ್ಧ ಬಂದ, ಯಾವ ಮತಾಂತರ ಮಾಡ್ದ? ಯಾರಿಗಿಷ್ಟ ಆಯ್ತೋ ಅವ್ರು ಬುದ್ಧನ ಅನುಯಾಯಿಗಳಾದ್ರು. ಮಹಾವೀರ ಬಂದ, ಯಾರಿಗಿಷ್ಟವಾಯ್ತೋ ಅವರು ಜೈನ ಮತವನ್ನ. ಚಾರ್ವಾಕರ್ ಬಂದ್ರು, ದೇವರೇ ಇಲ್ಲ ಅಂದ್ರು, ಅವರಿಗೂ ಅನ್ವಯಗಳ. ಅದನ್ನು ಹಿಂದೂ ಧರ್ಮ ಒಪ್ಕೊಳ್ತು. ಬಸವೇಶ್ವರರು ಬಂದ್ರು, ಒಂದು ತುಂಬಾ ಶುದ್ಧಗೊಳಿಸಿದ್ರು. ಏನೋ ತಪ್ಪು ಆಚಾರಗಳಿದ್ರೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಹೋದ್ರು. ಅವ್ರಿಗೂ ಒಂದಷ್ಟು ಅನ್ಯಾಯ. ಯಾರ್ಯಾರಿಗೂ ವಿರೋಧಿಗಳಲ್ಲ. ಎಲ್ಲರೂ ಕೂಡ ಈ ಸನಾತನ ಸಂಸ್ಕೃತಿಯಲ್ಲಿ ಯಾವುದೇ ರಿಫಾರ್ಮು, ಸತ್ಕ್ರಾಂತಿಗೆ ಅವಕಾಶ ಉಂಟು. ಹಾಗಾಗಿ ಮತ, ಪಂಥ ಇವುಗಳು ಕೂಡ ಸಂಸ್ಕೃತ ಮೂಲದ ಪದಗಳೇ. ಹಾಗಾಗಿ ಈ ಬಿಟ್ಟಿದೇವ ಅವನು ಮತಾಂತರ ಅಂತ ಆಗಿದ್ದಲ್ಲ, ಅವನು ಏನಿದ್ನೋ ಅದೇ ಆಗಿದ್ದ. ಆದ್ರೆ ನಮ್ಮಲ್ಲಿ ಜೈನ, ಶೈವ, ವೈಷ್ಣವ, ಎಲ್ಲ ಬಗೆಯ ಶಾಕ್ತರು ಎಲ್ಲಾ ದೇವಸ್ಥಾನಗಳನ್ನು ಕಟ್ಟಿ ಎಲ್ಲವನ್ನ ಪೋಷಿಸಿದ್ದಾರೆ. ಹಾಗೆ ಜೈನ ಮತವನ್ನೇ ಅನುಸರಿಸ್ತಾ ಇದ್ದಿದ್ದು ಅವನ ಹೆಂಡತಿ ಶಾಂತಲೆ. ಅವಳ ತಂದೆ ಬಂದು ಇದು ಶೈವ. ಅವನು ಕಟ್ಟಿದಂತ ದೇವಸ್ಥಾನಕ್ಕೆ ನಾನೇ ಹೋಗಿದ್ದೇನೆ. ಇದರಲ್ಲಿ ಶಾಂತಿಗ್ರಾಮದಲ್ಲಿ, ಅವಳು ಹುಟ್ಟಿದ ಊರು ಶಾಂತಿಗ್ರಾಮ. ಶಾಂತಲೆ ಹುಟ್ಟಿದ ಊರು ಹಾಸನ್ ಹೋಗೋ ದಾರಿನಲ್ಲೇ ಸಿಕ್ಕತ್ತೆ. ಮುಖ್ಯ ರಸ್ತೆಯಲ್ಲಂತೂ ನಿಮ್ಗೆ ತಿರುಗದೆ ಅಲ್ಲೇ ಕಾಣುತ್ತೆ. ಹಾಗೆ ಆದ್ರೆ ಅವಳ ತಾಯಿ ಮಾಚಿಕಬ್ಬೆ ಬಂದು ಜೈನ ಮತದಲ್ಲಿದ್ದು. ಒಂದೇ ಕುಲದಲ್ಲಿ ಮೂರ್ ತರ. ಈಗ ನಮ್ಮ ಮನೆಯವ್ರಿಗೆ ವಿಷ್ಣು ಇಷ್ಟ, ನನಗೆ ದೇವಿ ಇಷ್ಟ, ನನ್ನ ಮಗನಿಗೆ ಶಿವ ಇಷ್ಟ ಅಲ್ವಾ? ಹಾಗೆ ಆಮೇಲೆ ಇತ್ತೀಚೆಗೆ ಸುದ್ದಿಯಲ್ಲಿರೋ ಲಾರೆನ್ಸ್ ಬಿಷ್ಣೋಯ್ ಅದು ಕೂಡ ವಿಷ್ಣು ಇಂದ ಬಿಷ್ಣೋಯ್ ಅನ್ನೋಂಥದ್ದು. ಪೂರ್ವೋತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ಬಿಟ್ಟು ಅಂತ ಹೇಳ್ತಾರೆ. ಬಿಟ್ಟು ಹೆಚ್ಚಾಗಿ ವಕಾರದ ಬದಲಾಗಿ ಬಕಾರ. ವಿಷ್ಣು ಅನ್ನೋದು ವಿಷ್ಣು ಬಿಷ್ಟು ಬಿಟ್ಟು ಬಿಷ್ಟು ವಿಷ್ಣು ಬಿಟ್ಟು ಬಿಷ್ಟು ಅದನ್ನಾಗಿದೆ. ಈಗ ರಾಮಕೃಷ್ಣ ಪರಮಹಂಸರು ಸೈನ್ ಮಾಡಕ್ ಅವ್ರಿಗೆ ಬರ್ತಿದ್ದು ಒಂದು ಚೂರೆ ಸರಿಯಾಗಿ. ಅವರು ಅಷ್ಟೊಂದು ಓದು ಬರಹವನ್ನ ಕಲ್ತವ್ರಲ್ಲ, ಅವರು ಸ್ವಯಂ ಯೋಗಿಗಳಾದವರು, ಸ್ವಾನುಭವದಿಂದ ಕಲ್ತಂತವ್ರು, ಶ್ರವಣದಿಂದ ಕಲ್ತಂತವ್ರು.
ಈ ಶಾಲೆಗೆ ಹೋಗಿ ಬರೆಯೋದವರು ತುಂಬಾ ಕಮ್ಮಿ ಕಲ್ತಿದ್ದವರು. ಅದ್ರಲ್ಲಿ ಒಂಚೂರು ಕಲ್ತಿದ್ರಂತೆ, ಅದ್ರಲ್ಲಿ ಸೈನ್ ಮಾಡೋರಂತೆ, ರಾಮೋ ಕೆಷ್ಟೋ ಅಂತ ಸೈನ್ ಮಾಡೋರಂತೆ. ಕೃಷ್ಣನ ಅಂತ ಯಾಕೆಂದ್ರೆ ಅವ್ರ ಹಳ್ಳಿನಲ್ಲಿ ಕೃಷ್ಣನಿಗೆ ಕೆಷ್ಟೋ ಅಂತ ಹೇಳ್ತಾರೆ. ಕ್ರಿಸ್ಟೋ ವರ್ಡ್ಗಳನ್ನು ಕೇಳಿದ್ದೀವಿ ತುಂಬಾ ಸಲ. ಕ್ರಿಸ್ಟೋ ಕೃಷ್ಣ ಅನ್ನೋದು ಕೃಷ್ಣ ಅನ್ನೋದು ಕಿಟ್ಟಿ ಆಗಿದೆ, ಕಿಟ್ಟ ಆಗಿದೆ. ವಿಷ್ಣು ಅನ್ನೋದು ಮಹಾರಾಷ್ಟ್ರದಲ್ಲಿ ವಿಟ್ಟು ಆಗಿದೆ, ವಿಠೋಬ, ವಿಠ. ವಿಠೋಬ ಭಜನೆ ಇದೆ, ವಿಠೋಬನೆಂಬ ಒಬ್ಬ ಸಾಹುಕಾರ. ಹಾಗೆ ಆಮೇಲೆ ಪಂಡು, ಪಂಡರಾಪುರ ಅಂದ್ರೆ ಪಂಡು ಅಂತ ಹೇಳಿದಾಗ ಅದು ಹಣ್ಣು ಅಂತ ಅರ್ಥ, ಅಂದ್ರೆ ಮಾಗಿದ ಅಂತ ಅರ್ಥ. ಸಂಸ್ಕೃತ ಪಕ್ವವಾದ, ಪಂಡಿತ ಅಂದ್ರೆ ಪಕ್ವವಾದ ವ್ಯಕ್ತಿ. ಬರೀ ಪುಸ್ತಕ ಓದ್ಕೊಂಡು ಒಂದು ಪಂಡಿತ ಅಲ್ಲ. ತೆಲುಗುನಲ್ಲಿ ನಾವು ಪಂಡು ಅಂತಂದ್ರೆ ಹಣ್ಣು. ತೆಲುಗು ಹಾಗೆ ಬಳಸ್ತೀವಿ. ಪಂಡು ಪಂಡಿನ ಅಂದ್ರೆ ಅನುಭವದಿಂದ ಮೆಚುರಿಟಿ ಅಥವಾ ಪಕ್ವವಾಗಿ ವಿದ್ಯೆಯಿಂದಲೂ ಇರ್ಬೋದು. ಹಾಗೆ ಅಂಬಾ ಶಬ್ದದಿಂದ ಅಪ್ಪ, ಅಮ್ಮ, ಅಬ್ಬೆ, ಆಯಿ ಎಲ್ಲ ಬಂದಿರುವಂತದ್ದು ಅಂತ ವೈಯಾಕರಣರು ಹೇಳ್ತಾರೆ. ಹಾಗೆ ಮಾತುಲದಿಂದ ಮಾಮ. ನೋಡಿ ಇಲ್ಲಿ ಸ್ವಾರಸ್ಯ, ನಮ್ಮಲ್ಲಿ ನಾಡೋಜ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ. ನಾಡೋಜ ತುಂಬಾ ಚೆನ್ನಾಗಿ ರಾಮಸ್ವಾಮಿಗಳು. ನಾಡ ಓಜ ಅಂದ್ರೆ ನಾಡಿಗೆ ಟೀಚರ್ ಅಂತ, ಓಜ ಅಂತ ಅನ್ನೋದು ಬಂದಿರೋದು ಉಪಾಧ್ಯಾಯದಿಂದ ಅಂತೆ. ಉಪಾಧ್ಯಾಯ ಅನ್ನೋದು ಓಜ, ಝ. ನಮ್ಗೆ ಉತ್ತರ ಭಾರತಕ್ಕೆ ಹೋದ್ರೆ ಝ ಅಂತ ಕೂಡ ಒಂದು ಹೌದು ತುಂಬಾ ಇದೆ. ದ್ವಿವೇದಿ ಡೂಬೆ ಆಗಿದೆ, ತ್ರಿವೇದಿ ಟಿಬ್ಬೆನು ಆತರ ಏನೋ ಆಗಿದೆ, ಚತುರ್ವೇದಿ ಅನ್ನೋದು ಚೋಬೆ ಆಗಿದೆ, ಹಾಗೆ ಬದಲಾಗಿರೋದು. ಸೊ ಈ ತರ ಎಲ್ಲ ಇದೆ. ಚಟ್ಟೋಪಾಧ್ಯಾಯ ಅನ್ನೋದು ಚಟರ್ಜಿ, ವಂದ್ಯೋಪಾಧ್ಯಾಯ, ವಂದ್ಯೋಪಾಧ್ಯಾಯ ಅದನ್ನು ಬಳಸ್ತಾರೆ, ಜೊತೆಗೆ ಇದನ್ನು ಬಳಸ್ತಾರೆ. ಎರಡು ಇದೆ, ವಂದ್ಯೋಪಾಧ್ಯಾಯ, ಬಂದ್ಯೋಪಾಧ್ಯಾಯ, ಬಂದೋಪಾಧ್ಯಾಯ, ಬ್ಯಾನರ್ಜಿ. ಹಾಗೆ ಚತುರೋಪಾಧ್ಯಾಯನೂ ಏನೋ ಅನ್ಸುತ್ತೆ, ಅದು ಚಟರ್ಜಿ ಆಗಿದೆ. ಹಾಗೆ ಚಟ್ಟೋಪಾಧ್ಯಾಯ, ಚಟರ್ಜಿ ಅಂತ ಅದು ಪೂರ್ವ ಇದ್ರಲ್ಲಿ ನೋಡ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.